ಬಳ್ಳಾರಿ ಜಿಲ್ಲೆಯ ಕಂಪ್ಲಿ ಪಟ್ಟಣದ ಯಲ್ಲಮ್ಮ ಕ್ಯಾಂಪ್ ಬಳಿ ಇರುವ ಹೊಸಪೇಟೆ ಬೈಪಾಸ್ ರಸ್ತೆಯಲ್ಲಿ ಸರಣಿ ರಸ್ತೆ ಅಪಘಾತಗಳು ನಡೆಯುತ್ತಲೇ ಇದ್ದು, ಇದರಿಂದ ಸಾರ್ವಜನಿಕರಲ್ಲಿ ಆತಂಕ ಮೂಡಿದೆ. ಇಂದು ಕೆಎಸ್ಆರ್ಟಿಸಿ ಬಸ್ ಹಾಗೂ ಬೈಕ್ ನಡುವೆ ಸಂಭವಿಸಿದ ಭೀಕರ ಅಪಘಾತ ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಯಿತು. ಈ ಅಪಘಾತದ ಹಿನ್ನೆಲೆಯಲ್ಲಿ ಸ್ಥಳೀಯ ನಿವಾಸಿಗಳು ರಸ್ತೆ ಮೇಲೆ ಅಗತ್ಯವಾದ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳುವಂತೆ ಸಂಜೆ 6:30 ಸುಮಾರಿಗೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಒತ್ತಾಯಿಸಿದ್ದಾರೆ. ಮುಖ್ಯವಾಗಿ ಅಪಘಾತ ಸಂಭವಿಸುತ್ತಿರುವ ಪ್ರದೇಶದಲ್ಲಿ ಬ್ರೇಕರ್ಗಳನ್ನು ಅಳವಡಿಸುವುದು, ಸಂಚಾರಿ ನಿಯಮಗಳ ಸೂಚನಾ ಫಲಕಗಳನ್ನು ಹಾಕುವುದು, ಪೆಟ್ರೋಲಿಂಗ್ ವ್ಯವಸ್ಥೆ ಬಲಪಡಿಸುವಂತೆ ಪಿಡಬ್ಲ್ಯೂಡಿ ಅಧಿಕಾರಿಗಳು ಸ್ಥಳೀಯ ಶಾಸಕರಿಗೆ ಮನವಿ ಸಲ್ಲಿಸಿದರು. ಸಾರ್ವಜನಿಕರ ಹೇಳಿಕೆಯಂತೆ ಈ ರಸ್ತೆಯಲ್ಲಿ ಬೆಳಗಿನ ಜಾವ ಹಾಗೂ ಸಂಜೆ ಸಮಯದಲ್ಲಿ ವಾಹನಗಳ ವೇಗ ನಿಯಂತ್ರಣವಿಲ್ಲದೆ ಸಾಗುತ್ತಿರುವುದರಿಂದ ಅಪಘಾತಗಳು ಹೆಚ್ಚಾಗುತ್ತಿವೆ. ಸಮರ್ಪಕ ಬೆಳಕು, ಚುಕ್ಕಾಣಿ ವ್ಯವಸ್ಥೆ ಹಾಗೂ ನಿಯಮಿತ ವಾಹನ ತಪಾಸಣೆ ಇಲ್ಲದಿರುವುದು ಅಪಾಯಕ್ಕೆ ಕಾರಣವಾಗಿದೆ ಎಂದು ದೂರಿದ್ದಾರೆ. ಇದು ಕಂಪ್ಲೀಟ್ ಇದು ಯಲ್ಲಮ್ಮ ಕ್ಯಾಂಪ್ ಹೊಸಪೇಟೆ ಬೈಪಾಸ್ ರೋಡ್ ಮುಖ್ಯ ಬರುವ ಇಲ್ಲಿ ಭಾಳ ದಿವಸದಿಂದ ಒಂದು 15 ದಿವಸದಿಂದ ಭಾಳಷ್ಟು ಅರ್ವತ್ತು ಆಕೈತೆ. ಇದ್ರ ಬಗ್ಗೆ PWT ಆಫೀಸರು ಆಮೇಲೆ ML ಸಾಹೇಬರು ಈ ರಸ್ತೆ ಬಗ್ಗೆ ಸ್ವಲ್ಪ ಆದಷ್ಟು ಬೇಗ ಕ್ರಮ ವಹಿಸ್ಕೊಂಡು ಇಲ್ಲಿ ಏನೇನು ಬರ್ತಾವೆ, ಇಲ್ಲಿ ಬ್ರೇಕರ್ಗಳು, ಆಮೇಲೆ ಬೋರ್ಡ್ಗಳು, ಸೇಫ್ಟಿಗಳು, ಆಮೇಲೆ ರೋಟಿಗೆಲ್ಲ ಲೈಟ್ ಕಂಬಗಳು ಹಂಗೆ ಅದಾವೆ. ರೋಟಿಗೆ ಇವನ್ನೆಲ್ಲ ಆದಷ್ಟು ಬೇಗ ರೋಟಿನಿಗೆ ಏನಾದವ ಲೈಟ್ ಕಂಬಗಳು ಅವನ್ನೆಲ್ಲ ಸ್ವಲ್ಪ ಸೈಡಿಗೆ ಹಾಕ್ಸ್ಬೇಕು. ಆಮೇಲೆ ಎಲ್ಲೆಲ್ಲಿ ಜಾಗೃತಿ ಬರುತ್ತೆ. ಆಮೇಲೆ ಇಲ್ಲೊಂದು ನಮ್ಮ ಮುದ್ದಾಪುರ ಯಲ್ಲಮ್ಮ ಕ್ಯಾಂಪ್ ಸ್ಫೂರ್ತಿ ಸ್ಕೂಲ್ ಐತೆ, ಅಲ್ಲೊಂದು ಬ್ರೇಕರು, ಆಮೇಲೆ ML ಸಾರ್ ಮಂತ್ಯಕ್ಕೊಂದು ಬ್ರೇಕರು, ಆಮೇಲೆ ಇಲ್ಲಿ ಯಲ್ಲಮ್ಮ ಕ್ಯಾಂಪ್ನಲ್ಲಿ ಇಲ್ಲಿ ಈ ಕ್ಲಾಸಿಗೆ ಮುಖ್ಯ ಏನು ಸಂಬಂಧ ಮಿಂಚಕ್ಕೆ ಬಸ್ಸಿನಲ್ಲಿ ಪಾಪ ಇಬ್ಬರು ಕಂಪ್ನಿ ಯುವಕರು ಬಸ್ಸಿಗೆ ಅನಾಹುತಾಗಿ ಹೋದರು. ಅದ್ರ ಬಗ್ಗೆ ಗಮನ ವಹಿಸ್ಕೊಂಡು ಈ ಆಫೀಸರ್ PW ಆಫೀಸರ್ ಬಳ್ಳಾರಿಗೆ ಆಫೀಸ್ ನಾವು ಮನವಿ ಮಾಡ್ತಾಯಿದ್ದೀವಿ. ಈ ರಸ್ತೆ ಏನು ಮಾಡಿದಾರಲ್ಲ ಇದು ಸರಿಗೆ ಸೇಫ್ಟಿ ಬಗ್ಗೆ ಎಕ್ವಿಪ್ಮೆಂಟ್ಸ್ ಎಲ್ಲೆಲ್ಲಿ ಬರ್ತಾವೆ, ಏನೇನು ಬರ್ತಾವೆ ಎಲ್ಲ ಹಾಕಬೇಕಂದು ನಾವು ಎಲ್ಲರೂ ನಾವು ಗಮನಕ್ಕೆ ತಂದೀವಿ. ಆದರೂ ಕೂಡ ಅವರಿಗೆ ಹೇಳ್ತೀವಿ ಅಂತಂದು ಪಂಚಾಯತಿಗೆ ಹೇಳ್ಯಾರ. ಆದರೂ ಕೂಡ ಸಮಸ್ಯೆ ಬಗೆಹರಿದಿಲ್ಲ. ಇದು ಮುಂದಿನ ದಿನಗಳಾಗ ಈ ರೀತಿ ಅನಾಹುತ ಆದರೆ ಜನಗಳಿಗೆ ಎಲ್ಲರಿಗೆ ತೊಂದರೆ, ಇವತ್ತು ನಮಗೆ ತೊಂದರೆ, ಅವರಿಗೆ ತೊಂದರೆ. ಆದರೆ ಯಾವುದೇ ಕಾರಣಕ್ಕೆ ಆಗಬಾರ್ದು ಅಂತ ಹೇಳಿ ನಿಮ್ಮಲ್ಲಿ ಮನವಿ ಮಾಡಿಕೊಳ್ತೇನೆ. ಇದು ಭಾಳ ಅನಾಹುತ ಸಂಭವಿಸ್ತದೆ. ಬಟ್ ಹೇಳ್ಬೇಕಂತಂದರೆ ನಾನೊಂದು 3 ದಿವಸದಿಂದಲೇ ಒಂದು ಹುಡುಗ ಒಬ್ಬರಿಗೆ ಗುದ್ದಿದ್ದು ಕೂಡ ಐತಿ. ಇದನ್ನು ಮಾನ್ಯ ಶಾಸಕರು PWD ಇಲಾಖೆ ಡಿಪಾರ್ಟ್ಮೆಂಟ್ ಏನಿದಾರಲ್ಲ ಬರೀ ರೋಡ್ ಮಾಡಿ ಬಿಡೋದಲ್ಲ, ಬಟ್ ಅಲ್ಲೆಲ್ಲಿ ತಿರುವು ಏನಿದಾವ ತಿರುವು ಅಂತೇಳಿ ಮಾರ್ಕ್ ಹಾಕೋದು, ಬೋರ್ಡ್ಗಳು ಹಾಕೋದು, ಆಮೇಲೆ 2 ಕಿಲೋಮೀಟ್ರಿಗೊಮ್ಮೆ ಒಂದು ಇವು ಬ್ರೇಕರ್ ವ್ಯವಸ್ಥೆ ಮಾಡಬೇಕು. ಸುಮ್ಮನೆ ರೋಡ್ ಮಾಡೋದಲ್ಲ. ಯಾಕಂದರೆ ಇಲ್ಲಿ ಬಲಿಯಾಗದೆ ಬರೀ ನಾವು ಅಮಾಯಕರು ಬಲಿ ಆಗ್ತಿದ್ದೀವಿ. ಬಟ್ ಇಲ್ಲಿ ಜೀವಕ್ಕೆ ಬೆಲೆ ಇಲ್ಲಂಗೆ ಆಗುತ್ತೆ. ಏನೈತಲ್ಲ ಇಲ್ಲಿಗೆ ಸ್ಟಾಪ್ ಆಗಬೇಕು. ಬಟ್ ಮುಂದೆ ಏನೈತಲ್ಲ ರೋಡಿಂದು ಕ್ರಮಗಳು ತಗೊಂಡು ಸೂಕ್ತವಾಗಿ ಕಾನೂನು ಪ್ರಕಾರ ಏನೈತೆ ಕರೆಕ್ಟ್ ಎಲ್ಲ ರೋಡ್ ಬ್ರೇಕರು ಮತ್ತು ವ್ಯವಸ್ಥಿತವಾಗಿ ಚೆನ್ನಾಗಿರ್ಬೇಕಂತ ನಾನು ಹೇಳ್ತಾ ಇದ್ದೀನಿ.